ಯುವ ಕನ್ನಡಿಗರ ಸೇನೆಯ ಹೋರಾಟಕ್ಕೆ ಮೆಚ್ಚಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಯುವ ಕಾರ್ಯಕರ್ತರು ಸಂಘಟನೆಗೆ ಸೇರ್ಪಡೆಯಾಗಿದ್ದು, ಸೇರ್ಪಡೆಯ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಎಷ್ಟು ಅದ್ದೂರಿಯಾಗಿ ಕನ್ನಡದ ಕಾರ್ಯಕ್ರಮವನ್ನ ಮಾಡ್ತಾರೆ ಅಂತ ನಾನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಯುವ ಕನ್ನಡಿಗರ ಸೇನೆ ಸದಾ ಅವ್ರ ಜೊತೆ ಇರುತ್ತೆ. ಒಳ್ಳೊಳ್ಳೆ ಕೆಲಸ ಮಾಡುವಂತ ಎಲ್ಲ ರಾಜಕಾರಣಿಗಳ ಜೊತೆ ನಮ್ಮ ಸಂಘಟನೆ ಅವತ್ತಿನ ಇದೆ, ಇವತ್ತು ಇದೆ, ಮುಂದೆ ಇದೆ. ಹೌದು, ಯುವ ಕನ್ನಡಿಗರ ಸೇನೆ ನಾಡು ನುಡಿ ವಿಚಾರದಲ್ಲಿ ರಾಜ್ಯಾದ್ಯಂತ ನಿರಂತರವಾಗಿ ಹೋರಾಟ ಮಾಡುತ್ತಾ ಬರುತ್ತಿದೆ. ಆ ಹೋರಾಟಗಳನ್ನ ಗಮನಿಸಿದ ಯುವ ತಂಡ ಸಂಘಟನೆಯ ಕೈ ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮೀದೇವಿ ನಗರ ವಾರ್ಡ್ನ ಶ್ರೀಮತಿ ಸೋನಿಯಾ ರವರ ನೇತೃತ್ವದಲ್ಲಿ ಸುಮಾರು 700ರಿಂದ 800 ಕಾರ್ಯಕರ್ತರು ಸಂಘಟನೆಗೆ ಸೇರ್ಪಡೆಗೊಂಡಿದ್ದಾರೆ. ಯುವ ಕನ್ನಡಿಗರ ಸೇನೆ ಸೇರ್ಪಡೆ ಕಾರ್ಯಕ್ರಮ ಒಂದು 700-800 ಜನಕ್ಕೆ ಮೇಲೆ ಸೇರ್ತಾ ಇದ್ದೀವಿ. ಯುವ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ನೆಲರಾಮ್ ಪ್ರಸಾದ್ ಗೌಡರ ಉಪಸ್ಥಿತಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಸಂಘಟನೆಗೆ ಸೇರ್ಪಡೆಗೊಂಡಿದ್ದು, ಸೇರ್ಪಡೆಗೂ ಮುನ್ನ ಡಾಕ್ಟರ್ ರಾಜ್ಕುಮಾರ್, ಯುವಕರ ಮತ್ತು ಅಪ್ಪುರವರ ಮತ್ತು ರೆಬಲ್ ಸ್ಟಾರ್ ಅಂಬರೀಶ್ ರವರ ಸಮಾಧಿಯ ಬಳಿ ಹೋಗಿ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಸೇರ್ಪಡೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಕ್ಷೇತ್ರದೆಲ್ಲೆಡೆ ರ್ಯಾಲಿ ಮಾಡುವ ಮುಖಾಂತರ ಅದ್ದೂರಿಯಾಗಿ ಕಾರ್ಯಕರ್ತರನ್ನ ಸೇರ್ಪಡೆಗೊಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ಕುಸುಮ ಹನುಮಂತರಾಯಪ್ಪ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಲಗೇರಿ ನಾರಾಯಣ ಸ್ವಾಮಿ ಹಾಗೂ ಸಂಘಟನೆಯ ಹಲವಾರು ಕಾರ್ಯಕರ್ತರು, ಅಧ್ಯಕ್ಷರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಯುವ ಕನ್ನಡಿಗರ ಸೇನೆ ನಾಡು, ನೆಲ, ಜಲ, ಭಾಷೆ, ಕನ್ನಡ ಭಾಷೆ ಹಾಗೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ರಾಜ್ಯಾದ್ಯಂತ ಧ್ವನಿ ಎತ್ತುವ ಧ್ವನಿಯಾಗಲಿದ್ದಾರೆ. ಕನ್ನಡಕ್ಕಾಗಿ ನಾವು ಎಂದಿಗೂ ಸಿದ್ಧವೆಂದು ಹೇಳುತ್ತಾ ಎಂದು ಸೇರ್ಪಡೆ ಕಾರ್ಯಕ್ರಮವನ್ನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀದೇವಿ ನಗರದಲ್ಲಿ ಶ್ರೀಮತಿ ಸೋನಿಯಾ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಇವತ್ತು ರಾಜರಾಜೇಶ್ವರಿ ಕ್ಷೇತ್ರದ ಲಕ್ಷ್ಮೀದೇವಿ ವಾರ್ಡ್ ವ್ಯಾಪ್ತಿಯಲ್ಲಿ ಶ್ರೀಮತಿ ಸೋನಿಯಾ ನಾಗರಾಜ್ ರವರ ನೇತೃತ್ವದಲ್ಲಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಯುವ ಕನ್ನಡಿಗರ ಸೇನೆಯ ಸಿದ್ಧಾಂತ, ನಾಯಕತ್ವ, ಧ್ಯೇಯ ಉದ್ದೇಶಗಳನ್ನ ನಂಬಿ ಸುಮಾರು ಜನ ಇವತ್ತು ಸಂಘಟನೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸಂಘಟನೆ ಪ್ರಾರಂಭ ಆಗಿ ಕೇವಲ 2 ತಿಂಗಳಲ್ಲಿ ಲಕ್ಷಾಂತರ ಜನ ಸೇರ್ಕೊಳ್ಳಲಿಕ್ಕೆ ಆಸೆ ವ್ಯಕ್ತಪಡಿಸಿರೋ ಜೊತೆಯಲ್ಲಿ ಸಾವಿರಾರು ಜನ ಸಂಘಟನೆಗೆ ಸೇರ್ಕೊತಾ ಇದ್ದಾರೆ. ರಾಜ್ಯದಲ್ಲಿ ಕನ್ನಡಿಗರ ಪರವಾಗಿ, ಕನ್ನಡ ತಾಯಿಯ ನೆಲ, ಜಲ, ಗಡಿ, ಭಾಷೆ ವಿಚಾರವಾಗಿ, ದೀನದಲಿತರ ಪರವಾಗಿ, ರೈತರ, ವಿದ್ಯಾರ್ಥಿಗಳ, ಮಹಿಳೆಯರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಪ್ರಾದೇಶಿಕತೆಗೆ ಒತ್ತು ಕೊಟ್ಟು ಜಾತ್ಯತೀತವಾಗಿ ಪ್ರಾರಂಭ ಆಗಿರುವ ಸಂಘಟನೆ. ಈ ಸಂಘಟನೆ ಸದಾ ಕನ್ನಡಿಗರ ಪರವಾಗಿರುತ್ತೆ, ಕನ್ನಡದ ಕೆಲಸನ ಮಾಡಿರಲ್ಲಿ ಮುಂಚೂಣಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಘಟನೆಯಲ್ಲಿ ಕನ್ನಡ ತಾಯಿಯ ಋಣನ ತೀರಿಸಲಿಕ್ಕೆ ಆಸೆ ಇದ್ದರೆ ಸಾಕು. ನಮ್ಮ ಸಂಘಟನೆಗೆ ಯಾವುದೇ ವ್ಯಾಪ್ತಿ ಇಲ್ಲ, ಯಾವುದೇ ಒಂದು ಜಾತಿ ಇಲ್ಲ, ಯಾವುದೇ ಒಂದು ಧರ್ಮ ಇಲ್ಲ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಯಾರು ಬೇಕಾದ್ರೂ ಸೇರ್ಕೊಬೋದು. ಹೆತ್ತ ತಾಯಿಯ ಹೊತ್ತ ನಾಡನ್ನು ಋಣನ ತೀರಿಸಲಿಕ್ಕೆ ಆಸಕ್ತಿ ಇರೋರು ಯಾರು ಬೇಕಾದರೂ ನಮ್ಮ ಸಂಘಟನೆಗೆ ಬರ್ಬೋದು ಅಂತ ಹೇಳ್ತೀನಿ. ಕವಿ ಸಿದ್ಧಲಿಂಗಯ್ಯವರು ಹೇಳಿದಾಗೆ ಸಾಗರದ ಹಾದಿಯಲ್ಲಿ ಸಾವಿರಾರು ನದಿಗಳು. ಕನ್ನಡದ ಕೆಲಸನ ಮಾಡಲಿಕ್ಕೆ ಹಾದಿಗಳು ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆಗಳಿದ್ದರು. ಮಾಡೋದೆಲ್ಲರೂ ಕೂಡ ಕನ್ನಡದ ಕೆಲಸನ. ಅವರ ಹೆಸರುಗಳು ಬೇರೆ ಇರ್ಬೋದು, ಬಟ್ ಸಂಘಟನೆಗಳ ಉದ್ದೇಶ ಕನ್ನಡ ತಾಯಿನ ಕಾಪಾಡೋದು. ಆ ನಿಟ್ಟಿನಲ್ಲಿ ಸಣ್ಣದಾಗಿ ಅಳಿಲು ಸೇವೆನ ಯುವ ಕನ್ನಡಿಗರ ಸೇನೆ ಹೊಸದಾಗಿ ಪ್ರಾರಂಭ ಮಾಡಿದೆ. ಹಿರಿಯರ ಆಶೀರ್ವಾದ ಇದೆ, ಮಠಾಧಿಪತಿಗಳ ಶ್ರೀರಕ್ಷೆ ಇದೆ, ಕನ್ನಡಿಗರ ಪ್ರೀತಿ ಇದೆ. ಕನ್ನಡದ ಕೆಲಸನ ಮಾಡಲಿಕ್ಕೆ ನಮ್ಮ ತಂಡ ಸದಾ ಮುಂದಿರುತ್ತೆ. ನಮ್ಮ ಸಂಘಟನೆಯಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ನಾಗರಾಜ್ ಅಂತವರು, ಸಂದೀಪಣ್ಣ ಅಂತವರು, ಶ್ರೀಮತಿ ಸೋನಿಯಾ ಅಂತವರು, ಚಂದ್ರಕಲಾ ಅಂತವರು, ದೊಡ್ಡ ದೊಡ್ಡ ಶಕ್ತಿ ಇದೆ. ಅದು ನಮ್ಮ ಸಂಘಟನೆಯ ಶಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.